ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಯ್ತಾ ಇದ್ದಂಥವ್ರಿಗೆ ಇವಾಗ ಬಂಪರ್ ಗುಡ್ ನ್ಯೂಸ್ ಬಂದಿರುವಂಥದ್ದು. ಹಾಗೆಯೇ ಸರ್ಕಾರದಿಂದ ರೇಷನ್ ಕಾರ್ಡ್ನ ವಿತರಣೆ ಮಾಡೋದಕ್ಕೂ ಕೂಡ ಈಗ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಆದಷ್ಟು ಬೇಗ ರೇಷನ್ ಕಾರ್ಡ್ಗಳು ನಿಮ್ಮ ಮನೆಗೆ ಬಂದು ತಲುಪುತ್ತೆ. ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ರೇಷನ್ ಕಾರ್ಡ್ ಅಪ್ಡೇಟ್ಗಾಗಿ ತುಂಬ ಜನ ಕಾಯ್ತಾ ಇದ್ದೀರಾ. ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಅಪ್ಡೇಟ್ನ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ, ವಿಡಿಯೋಸ್ನ ಹೆಲ್ಪ್ ಆಗುತ್ತೆ. ಸೊ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಹೊಸದಾಗಿ ಅರ್ಜಿ ಸಲ್ಲಿಕೆನ ಮಾಡಬೇಕು ಅಂತ ಕಾಯ್ತಿದ್ದಂಥವರಿಗೆ ಇವಾಗ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಶನ್ಸ್ ಕೂಡ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ಗಳನ್ನ ತುಂಬ ಟೈಮಿಂದ ಹಾಕಿ ನಿಮ್ಗೆ ಇನ್ನೂ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪಿಲ್ಲ ಅಂತ ಹೇಳಿದ್ರೆ ಅದು ಯಾವಾಗ ಬರುತ್ತೆ, ಯಾವ ಇಸ್ವಿಯಲ್ಲಿ ಸಲ್ಲಿಸಿರೋರಿಗೆ ಇವಾಗ ರೇಷನ್ ಕಾರ್ಡು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. 2017ರಿಂದ 2021 ಅಲ್ಲಿ ತನಕ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಿದ್ರಿ ಇಂಥವರಿಗೆ ಇವಾಗ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ 2017-2021 ತನಕ ಯಾರು ಅಪ್ಲಿಕೇಶನ್ ಹಾಕಿದರೆ ಇಂಥವರು ನಿಮಗೆ ರೇಷನ್ ಕಾರ್ಡು ಈ ಸತಿ ಸಿಗುತ್ತೆ. ಹಾಗೆಯೇ ನಿಮಗೆ ಇವಾಗ ಏನು ಹೊಸದಾಗಿ 2023-24 ಏನಾದರೂ ಹಾಕಿದರೆ ನಿಮಗಿನ್ನೂ ತಡ ಆಗುತ್ತೆ. ಸೊ ಇಷ್ಟು ಇಯರ್ಸಲ್ಲಿ ಯಾರು ಹಾಕಿದ್ದೀರಾ ಅಂಥವ್ರಿಗೆ ಈಗ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುವಂಥದ್ದು. ಎರಡನೇ ವಿಚಾರ, ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದು ಯಾವಾಗ ಅಂತ ಕೇಳಿದ್ರೆ, ಅರ್ಜಿ ಸಲ್ಲಿಕೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಯಾಕಂದರೆ ಹೊಸ ಕಾರ್ಡ್ನ ಅಪ್ಲೈ ಮಾಡೋದಕ್ಕೆ ಓಪನ್ ಆಗಿಲ್ಲ. ಆದರೆ ಇಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶನ ಸರ್ಕಾರದಿಂದ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಾಯ್ತಾ ಇದ್ರಿ ಅಲ್ವಾ ನೀವೆಲ್ಲರೂ, ಮನೆಯ ಒಡತಿ ಹೆಸರನ್ನ ಚೇಂಜ್ ಮಾಡಬೇಕು, ಹಾಗೆಯೇ ನೀವು ಅಡ್ರೆಸ್ ಚೇಂಜ್ ಮಾಡಬೇಕು, ಈ ಥರ ಎಲ್ಲ ಕಾಯ್ತಾ ಇದ್ರಿ ಅಲ್ವಾ, ಅಂಥವ್ರಿಗೆ ಇವಾಗ ಹೆಲ್ಪ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ಕರೆಕ್ಷನ್ಗಳನ್ನ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಕ್ಕಳು 1 ವರ್ಷದಿಂದ 5 ವರ್ಷದೊಳಗಡೆ ಇದ್ದರೆ ಅವ್ರಿಗೆ ಆಧಾರ್ ಕಾರ್ಡ್ ಇವಾಗ ಕಂಪಲ್ಸರಿ ಆಗಿದೆ. ಸೊ ನೀವು ಡೇಟ್ ಆಫ್ ಇದು ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಜೊತೆಗೆ ಇವಾಗ ಆಧಾರ್ ಕಾರ್ಡ್ ಕೂಡ 1 ವರ್ಷಕ್ಕೆ ಆಧಾರ್ ಕಾರ್ಡ್ ಕೊಡ್ತಾ ಇರೋದ್ರಿಂದ ನೀವು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಅವ್ರಿಗೂ ಕೂಡ ನೀವು ರೇಷನ್ ಕಾರ್ಡಲ್ಲಿ ಅವ್ರ ಹೆಸರನ್ನ ಸೇರಿಸ್ಬೋದು. ಮೃತಪಟ್ಟಿರೋರ ಹೆಸರನ್ನ ತೆಗಿಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿದ್ದರೆ ಮಾಡಿಸ್ಬೋದು. ವಿಳಾಸ ಬದಲಾವಣೆ ಆಗಿದ್ದರೆ ಮಾಡಿಸ್ಬೋದು. ಹಾಗೆಯೇ ನೀವು ಇಫ್ ಇನ್ ಕೇಸ್ ಈ ಒಂದು ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಇದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ನೀವು ಅಲ್ಲಿ ಯಾವ ವಾರ್ಡ್ ಬರುತ್ತೆ ಅಂತ ಅದನ್ನು ಚೇಂಜಸ್ನ ಮಾಡ್ಕೋಬೋದಾಗಿದೆ. ಇಷ್ಟಕ್ಕೆ ಮಾತ್ರ ಇವಾಗ ಕಾಲಾವಕಾಶನ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಕೂಡ ನೀವು ಇದನ್ನು ಕರೆಕ್ಷನ್ನ ಮಾಡ್ಕೋಬೋದು. ಆದರೆ ನೀವು ಬೆಸ್ಟ್ ಏನು ಅಂತ ಹೇಳಿದ್ರೆ ಬೆಂಗಳೂರು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ರೆ ನಿಮಗೆ ಅವರು ಅಲ್ಲಿ ಕ್ವಿಕ್ಕಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಸರ್ವರ್ಗಳು ಅವ್ರ ಹತ್ರ ಫಾಸ್ಟಾಗಿರುತ್ತೆ, ಲಾಗಿನ್ ಇರುತ್ತಲ್ಲ, ಸೊ ನಿಮಗೆ ಕೆಲಸ ಬೇಗ ಆಗುತ್ತೆ. ಸೊ ನಿಮ್ಮ ನಿಯರೆಸ್ಟ್ ಗ್ರಾಮವನ್ನು ಬೆಂಗಳೂರು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋದರೆ ರೇಷನ್ ಕಾರ್ಡ್ ಇವಾಗ ತಿದ್ದುಪಡಿನ ಮಾಡಿಕೊಡ್ತಾರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ.